ಒಬ್ಬ ರೈತರಿಗೂ ಅನ್ಯಾಯ ಆಗೋದಕ್ಕೆ ಬಿಡಲ್ಲ ಅಂತ. ಬಿಜೆಪಿ ಅವಧಿಯಲ್ಲಿ ಅಷ್ಟು ನೋಟಿಸ್ ಕೊಡುವಾಗಲೂ ಅನ್ಯಾಯ ಆಗ್ತಾ ಇದ್ರೆ ಯಾಕೆ ವಿಪಕ್ಷದಲ್ಲಿ ಸುಮ್ಮನೆ ಕೂತಿದ್ರಿ? ಮತ್ತೆ ನೋಡಿ, ಇದು ಇಲ್ಲದೇ ಇರತಕ್ಕಂಥ ವಿಚಾರವನ್ನ ಒಂದು ಸೃಷ್ಟಿ ಮಾಡಿದ್ದಾರೆ. ರೈತರಿಗೆ ಅನ್ಯಾಯ ಆಗ್ತಾ ಇದ್ರೆ ಇಷ್ಟು ದಿವಸ ರೈತರು ಸುಮ್ಮನೆ ಇರ್ತಾರೆ. ರೈತರಿಗೆ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಕೊಡೋದಿಲ್ಲ. 2 ಸಲ ನಾವು ಭೂ ಸುಧಾರಣೆ ಕಾನೂನು ತಂದು ಭೂ ಸುಧಾರಣೆ ಕಾನೂನಿಗೆ ತಿದ್ದುಪಡಿಯನ್ನು ಸಹ ನಾವು ಮಾಡಿದ್ದೀವಿ. ಆದ್ದರಿಂದ ಯಾರೂ ಸಹ ಅದರ ಬಗ್ಗೆ ಸಂಶಯ ಬೀಳಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ ದೃಢವಾಗಿ ರೈತರ ಜೊತೆ. ಸರ್, ಉಪಚುನಾವಣಾ ಫಲಿತಾಂಶ ಕಾಂಗ್ರೆಸ್ಗೆ ಬೂಸ್ಟ್ ಕೊಟ್ಟಿದೆ ಅಲ್ಲ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಏಕಾಏಕಿ ಅಪಪ್ರಚಾರ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿಯವರು ನಿಮ್ಮ ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ, ದುಡ್ಡಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಮತ್ತು ಪ್ರಚೋದನಾಕಾರಿ ಹೇಳಿಕೆಗಳನ್ನೆಲ್ಲ ಮಾಡಿ ಪ್ರಯತ್ನ ಮಾಡಿದ್ರು ರಾಜ್ಯದ ಶಾಂತಿಯನ್ನು ಕೇಳಲಿಕ್ಕೆ. ಎಲ್ಲೂ ಸಹ ಅವಕಾಶ ಕೊಡಲಿಲ್ಲ. ಆದ್ದರಿಂದ ನಾವು ಇಟ್ಟಿದಂಥ ಹೆಜ್ಜೆ ಸರಿಯಾಗಿದೆ ಅನ್ನೋದು ನಮಗೆಲ್ಲರೂ ಸಹ ಸಮಾಧಾನ ಇದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಸರಿಯಾದ ದಾರಿನಲ್ಲಿ ನಡೀತಾ ಇದೆ ಅಂತ ಇನ್ನೂ ಹೆಚ್ಚಿನ ಇದರಲ್ಲಿ ಕಾನ್ಫಿಡೆನ್ಸಲ್ಲಿ ನಾವು ಮುಂದೆ ಹೋಗ್ತೀವಿ. ಅಂದರೆ ಜನರು ಸರ್ಕಾರದ ಪರವಾಗಿದ್ದಾರೆ ಅಂತ. ಜನರು ಸರ್ಕಾರದ ಪರ ಇದ್ದಾರೆ. JDS ಒಂದು ಟ್ವೀಟ್ ಮಾಡಿದೆ ಸರ್, ದೇಶದಲ್ಲಿ ಕಾಂಗ್ರೆಸ್ ಅವನತಿಗೆ ಹೋಗ್ತಾ ಇದೆ, ಮುಂದೆ ಪಡವಳಿಕೆಗಳು ಮಾತ್ರ ಉಳಿತಾ ಇದ್ದಾವೆ, ಅದಕ್ಕೆ ಮಹಾರಾಷ್ಟ್ರ ಚುನಾವಣೆ ಉದಾಹರಣೆ. JDS ಬಗ್ಗೆ ನಾನು ಮಾತಾಡಬಾರ್ದು ಅಂತಿದ್ದೆ. ಇವರು ಕಾಂಗ್ರೆಸ್ ಅವನತಿ ಬಗ್ಗೆ ಮಾತಾಡಿದ್ರೆ ಇವರು ಕರ್ನಾಟಕದಲ್ಲಿ ಪೂರ್ತಿ ಏನಾದರೂ ಇದ್ದಾರೆ JDS ಅವರು? ಕರ್ನಾಟಕದ ಪೂರ್ತಿನೇ ಇವರೇ ಇಲ್ಲ, ಬೇರೆಯವ್ರ ಅವನತಿ ಬಗ್ಗೆ ಯಾಕೆ ಮಾತಾಡ್ತಾರೆ? ಅದು ವಿಶ್ವಗುರು ಸಾಕಷ್ಟು ಹೇಳಿದರು, ಕಾಂಗ್ರೆಸ್ ಮುಕ್ತ ಭಾರತ್, ಕಾಂಗ್ರೆಸ್ ಮುಕ್ತ ಭಾರತ್ ಅಂತೇಳಿ. ಎಲ್ಲೂ ಮುಕ್ತ ಆಗ್ತಾನೆ ಇಲ್ಲ. ಒಂದು ಕಡೆ ಆದರೆ ಇನ್ನೊಂದು ಕಡೆ ಎದ್ದೊಳ್ತಾನೆ ಇರ್ತೀವಿ. ಆದ್ದರಿಂದ ಭಾಳ ಸ್ಪಷ್ಟವಾಗಿ ಜಾರ್ಖಂಡ್ ಚುನಾವಣೆ ನೀವು ನೋಡಿದಾಗ ಮುಸ್ಬೈಟಿ ಅಂತ ಶುರು ಮಾಡಿದ್ರು, ಮುಸುಳುಗೋರರು ಅಂತೇಳಿ. ಅಲ್ಲಿ ಯಾವುದೂ ಸಹ ಅಂತಾರಾಷ್ಟ್ರೀಯ ಗಡಿಗಳಿಲ್ಲ. ಎಲ್ಲ ನಮ್ಮ ಆದಿವಾಸಿಗಳಿಗೆ ಇವರು ಗುಸ್ಬೈಟಿಗಳು, ಲುಸುಳುಗೋರರು ಅಂತೇಳಿ ಅವ್ರ ಜನ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಕೊಲಾನ್ ಮತ್ತು ಸಂತಾಲಲ್ಲಿ ಟ್ರೈಬಲ್ ಜಾಗದಲ್ಲಿ ಇವರು ಒಟ್ಟು 40 ಸೀಟಲ್ಲಿ 2-3 ಸೀಟ್ಗಳಕ್ಕಾಗಲಿಲ್ಲ. ಅದರಿಂದ ಜನಗಳನ್ನ ಅಷ್ಟು ಭಾಳ ಸಣ್ಣದಾಗಿ ತಿಳ್ಕೊಳ್ಳೋದು ತಪ್ಪ. ಮುಂದಿನ ಚುನಾವಣೆವರೆಗೂ JDS ತನ್ನ ಅಸ್ತಿತ್ವ ಉಳಿಸ್ಕೊಂಡಿರುತ್ತಾ ಅಂತ ಸರ್? ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಇರ್ಬೋದು. ಹೊಟ್ಟೆ ರಂಗಸ್ವಾಮಿ ಅಂತಲೂ ಸಹ ಒಂದು ಪಕ್ಷ ಮಾಡಿದ್ದರು. ಆ ಥರ ಯಾರು ಬೇಕಾದ್ರೂ ಇರ್ಬೋದು, ಅದಕ್ಕೆ ಯಾವುದೋ ಅಭ್ಯಂತರ ಇಲ್ಲ. JDS ಶಾಸಕರೇನಾದರೂ ಬಂದರೆ ಸೇರಿಸ್ಕೊಳ್ತೀರಾ ಸರ್? ಅದು ನೀವು ನಮ್ಮ ನಾಯಕರುಗಳಿದ್ದಾರೆ ಇಬ್ಬರು, ಅವ್ರನ್ನ ಮಹಾನ್ ನಾಯಕರು ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ಯೋಗೇಶ್ವರ್ ಹೇಳ್ತಾರೆ ಸರ್, ಒಂದು ತಿಂಗಳು ಸಾಕು ಟೈಮ್ ಕೊಟ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ 1 ತಿಂಗಳಲ್ಲಿ JDS ಕರ್ಕೊಂಡ್ಬರ್ತೀನಿ. ಕಾಂಗ್ರೆಸ್ ಪಕ್ಷ ಅಷ್ಟೊಂದು ದುರ್ಗತಿನಲ್ಲಿಲ್ಲ. ಬೇರೆಯವ್ರನ್ನೆಲ್ಲ ಕರ್ಕೊಂಡು ಮಾಡೋದು ಇರೋ ಸ್ಥಿತಿ ಚೆನ್ನಾಗಿದೆ, ಮುಂದೆ ಹೋಗ್ತಾ ಇರಲಿ. ಈಗ ಅವ್ರು ಮಾಡಿರೋ ತಪ್ಪನ್ನೇ ನಾವು ಮಾಡಿದ್ರೆ ನಮಗೂ ಅವ್ರಿಗೇನು ವ್ಯತ್ಯಾಸ ಇದೆ? ಆದ್ದರಿಂದ ಪ್ರಜಾಪ್ರಭುತ್ವದಲ್ಲಿ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಯಾವ ಪಕ್ಷದಲ್ಲಿದ್ದಾರೆ ಆ ಪಕ್ಷದಲ್ಲೇ ಹೋರಾಟ ಮಾಡ್ಕೊಂಡು ಬರಬಹುದು. ಎಲ್ರಿಗೂ ಗೊತ್ತಿದೆ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ನೀವು ಒಳ್ಳೆ ಹೇಳಿಲ್ಲ, ಸಿದ್ದರಾಮಯ್ಯ ಅವರ DK ಅವರು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ನಮ್ಮ ನಾಯಕರು ಅಂತ. ಅದನ್ನ ನಾನು ಹೇಳ್ಬೇಕಾ? ಒಳ್ಳೆ